ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡಲು ಯಾವ ಯಾವ ಡಿಫ್ರೆಂಟ್ ವೇಸ್ ಇವೆ ಎಂಬುದನ್ನು ತಿಳಿದುಕೊಳ್ಳುವ. ಮೊದಲನೆಯದಾಗಿ ಫಿಸಿಕಲ್ ಗೋಲ್ಡ್. ಟ್ರೆಡಿಷನಲ್ ರೀತಿಯಿಂದ ಜ್ಯುವೆಲ್ಲರಿಗಳಿಂದ ಆಭರಣಗಳು, ಗೋಲ್ಡ್ ಕಾಯಿನ್, ಗೋಲ್ಡ್ ಬಾರ್ ಇವುಗಳನ್ನು ಖರೀದಿಸುವುದು. ಇದರಲ್ಲಿ ಮೇಕಿಂಗ್ ಚಾರ್ಜ್ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಎರಡನೇದಾಗಿ ಡಿಜಿಟಲ್ ಗೋಲ್ಡ್. ಡಿಜಿಟಲ್ ಗೋಲ್ಡ್ ಎಂದರೆ ಆನ್ಲೈನಲ್ಲಿ ಕೆಲವೊಂದು ಅಪ್ಲಿಕೇಶನ್ಗಳಾದಂತಹ ಫೋನ್ಪೇ, ಪೇಟಿಎಂ, ಗ್ರೋ ಇಂತಹ ಅಪ್ಲಿಕೇಶನ್ಗಳ ಸಹಾಯದಿಂದ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡುವ ಒಂದು ವಿಧಾನವಾಗಿದೆ. ಆದರೆ ಇದರಲ್ಲಿ 3 to 6% ಪ್ರೈಸ್ ಡಿಫರೆನ್ಸ್ ಇರುವುದು ಒಂದು ಡಿಸ್ಅಡ್ವಾಂಟೇಜ್ ಆಗಿದೆ. ಮೂರನೇದಾಗಿ ಗೋಲ್ಡ್ ETF. ಸ್ಟಾಕ್ ಎಕ್ಸ್ಚೇಂಜ್ಗಳ ಸಹಾಯದಿಂದ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡುವ ಒಂದು ವಿಧಾನವಾಗಿದೆ. ಆದರೆ ಇದರಲ್ಲಿ ಯಾವುದೇ ಮೇಕಿಂಗ್ ಚಾರ್ಜ್ ಮತ್ತು ಯಾವುದೇ ಪ್ರೈಸ್ ಡಿಫರೆನ್ಸ್ ಇರುವುದಿಲ್ಲ. ಆದರೆ ಇದು ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ಗೆ ಅನ್ವಯವಾಗುತ್ತದೆ. ಕೊನೆಯದಾಗಿ ಸೋವರಿಯನ್ ಗೋಲ್ಡ್ ಬಾಂಡ್. ಇದನ್ನು RBI ಇಶ್ಯೂ ಮಾಡುತ್ತದೆ. ಇದರಲ್ಲಿ ಯಾವುದೇ GST ಇರುವುದಿಲ್ಲ ಹಾಗೂ ಟ್ಯಾಕ್ಸ್ ಬೆನಿಫಿಟ್ ಸಹ ಲಭ್ಯವಿರುತ್ತದೆ. ವರ್ಷಕ್ಕೆ ಗೋಲ್ಡ್ ರಿಟರ್ನ್ನ ಮೇಲೆ ಎಕ್ಸ್ಟ್ರಾ 2.5% ರಿಟರ್ನ್ ಸಹ ಲಭ್ಯವಿರುತ್ತದೆ. ಆದರೆ ಇದಕ್ಕೆ ಮಿನಿಮಮ್ 5 to 8 years ಲಾಕ್ ಇನ್ ಪೀರಿಯಡ್ ಇರುತ್ತದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.